ಹಾಯ್ ಹಲೋ ನಮಸ್ಕಾರ ರೀ ಎಲ್ರಿಗೂ. ಇವತ್ತು ರವಿವಾರ ಐತ್ರಿ. ಇವ್ರಿ ನಮ್ಮ ಅತ್ತೆಯವ್ರು. ನಾನು ಬಂದೇನ್ರಿ ಕೊಲ್ಲಾಪುರಕ್ಕೆ. ಅಂದ್ರೆ ನಮ್ಮ ಫ್ಯಾಮಿಲಿ ಎಲ್ಲ ಇಲ್ಲೇ ಐತ್ರಿ. ನಿಮ್ಗೆ ನಮ್ಮ ಫ್ಯಾಮಿಲಿ ಒಳಗೆ ಯಾರ್ಯಾರು ಅದಾರ ಅಂತ ಇವತ್ತು ನಿಮ್ಗೆ ಎಲ್ಲರಿಗೂ ಪರಿಚಯ ಮಾಡಿಕೊಡ್ತೇನೆ ರೀ. ಇವಾಗ ನೋಡ್ದೈತೆ ನಂದು ಅಡಿಗೆ ನೋಡ್ರಿ ಕರಿ ಅತ್ತೆಯವ್ರಿ. ನಮಸ್ಕಾರ. ಚಾ ಕೊಡ್ರಿ. ನಾನೀಗ ನಾಷ್ಟಾಕ್ಕೆ ಏನು ಮಾಡತ್ತೇನಂದ್ರೆ ನೋಡ್ರಿ, ಅವಲಕ್ಕಿ ಮಾಡತ್ತಾನು. 1 ಕಿಲೋ ಮ್ಯಾಗ ಐತ್ರಿ ಅದ ಅಷ್ಟೇ. ಅವಲಕ್ಕಿ ಮಾಡ್ಲತ್ತನ್ರಿ. ಈ ಕಡೆ ಗ್ಯಾಸ್ ಮ್ಯಾಗ ಬೋನ್ ಇಟ್ಟೇನಿ ಎಣ್ಣೆ ಕಾಯ್ಲಾಕ. ನಮ್ಮ ಹುಡುಗರೆಲ್ಲ ಸಾಲಿಗೆ ಇಲ್ಲೇ ಮರಾಠಿ ಸಾಲಿಗೆ ಅದಾರ್ರಿ. ಆಮೇಲೆ ಅವ್ರು ಯಾರ್ಯಾರು ಎಷ್ಟನೇ ಅಂತ ಅದಾರು, ಎಷ್ಟು ಮಂದಿ ಅದಾರು ಅಂತ ಇವತ್ತು ನಾ ಎಲ್ಲ ನಿಮ್ಗೆ ಹೇಳ್ತೇನೆ ರೀ. ಪೂರ್ತಿ ವಿಡಿಯೋ ನೋಡ್ರಿ. ಬರ್ರಿ ಹಾಗಾದ್ರೆ ಈಗ ನಾಷ್ಟ ತಯಾರು ಮಾಡ್ತಾನೆ ರೀ. ಎಲ್ಲರೂ ಝಳಕ್ ನಡೆದೈತೆ ರೀ ಹೊರಗಡೆ ಅಂತ. ಈ ಕಡೆ ನಮ್ಮ ದೊಡ್ಡವ ಪೂಜೆ ಮಾಡತ್ತಾಳ ನೋಡ್ರಿ. ಇವ್ರ ನಮ್ಮ ದೊಡ್ಡವ ಆಕಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇವತ್ತು ಪೂಜೆ ಮಾಡ್ಲತ್ತಾರ ನೋಡ್ರಿ. ದಿವಸ ದಿನದ ಪೂಜೆ ಇರ್ತದ್ರಿ. ಇದು ರೇಣುಕಾ ದೇವಿ ಐತ್ರಿ, ಸೌದತ್ತಿ ಎಲ್ಲಮ್ಮ ಪೂಜೆ ಮಾಡತ್ತಾರ ಈಗ. ಇವ್ರ ನಮ್ಮ ಅಜ್ಜಿ ಅಂದ್ರೆ ನಮ್ಮ ಅತ್ತೆಯವ್ರ ಅತ್ತಿ. ಈ ಕಡೆ ಎಲ್ಲ ಮ್ಯಾಳ ಹೊರಗೆ ಕೂತೈತಿ ಗಪ್ರಿ. ಇನ್ನು ಜಳಕ್ಕಿಲ್ರಿ ಯಾರ್ದು. ಇವತ್ತು ಲೇಟ್ ಆಗೈತ್ರಿ. ಇಲ್ಲಾಂದ್ರೆ 5 ಎಲ್ಲರೂ ಹೇಳ್ತಾರೆ ನೋಡ್ರಿ. ಅಲ್ಲಿ ಮೀಟಿಂಗ್ ಕೂತೈತ್ರಿ ಒಲಿ ಮುಂದೆ ನೋಡ್ರಿ. ಒಲಿ ಮುಂದೆ ಕಾಸ್ಕೊತ್ ಕೂತಾರ್ರಿ. ಇನ್ನು ಜಳಕ್ಕಿಲ್ರಿ. 5 ಗಂಟೆಗೆ ದಿನ ಜಳಕ್ಕಾಗಿ ಕಾಲೇಜ ಕ್ಲಾಸ್ಗೆ ಹೋಗ್ತಾರ್ರಿ. ಅಂದ್ರೆ ಟ್ಯೂಷನ್ಕದು ನಡೆದೈತ್ರಿ ಅವ್ರು. ಈ ಕಡೆ ನಾ ಗ್ಯಾಸ್ ಮ್ಯಾಗ ಗೋಬನಿಟ್ಟು ಹಂಗೆ ಹೋಗಿನಿ ಹೊರದ್ರಿ. ಹಾಗಾದ್ರೆ ಈಗ ನಾಷ್ಟಕ್ಕೆ ಪೈಲ ಅವಲಕ್ಕಿ ಮಾಡ್ತೇನೆ ರೀ. ಯಾಕಂದ್ರೆ ಜಳಕ ಮಾಡಿ ಬಂದ್ರಂದ್ರೆ ಅವ್ರಿಗೆ ಏನ್ರ ಬೇಕ್ರಿ ನಾಷ್ಟ. ಇದ್ರ ಗತೆ ಮಾಡಿ ಮಾಡ್ರಿ. ಒಬ್ಬೊಬ್ಬರು ಬರ್ಲಾತಾರ್ರಿ. ಇನ್ನು ಇವ್ರದ್ದು ಜಳಕ್ಕಿಲ್ರಿ. ಈಗ ನಮ್ಮ ಅಜ್ಜವ್ರು ಬಂದಾರ್ರಿ ಇವ್ರಿಗೆ. ನಿನ್ನೆ ಜಳಕ ಮಾಡೋಲ್ಲ ಶಶಿ ನಂಬರ್ ಹಚ್ಚಾರ. ನಿಮ್ಮ ನಂಬರ್ ಯಾವಾಗ ಬರ್ತೈತಿ ಮಾಡ್ರಿ ನಾಷ್ಟ. ಇಷ್ಟೆಲ್ಲ ಕಾಯಿಪಲ್ಲೆ ಮನ್ಯಾಗ ತಿಲ್ಲಾಕ ತಂದಾರ ನೋಡ್ರಿ. ಈ ಜರ ಏನಿಲ್ರಿ. ಏನಿದ್ರು ಎಲ್ಲ ಮಕ್ಕಳ ಹತ್ತೈತಿ. ನಮ್ಮದು ದೊಡ್ಡ ಕುಟುಂಬ ಐತಿ. ಈ ಕಡೆ ನೋಡ್ರಿ ಎಷ್ಟು ಕಾಯಿಪಲ್ಲೆ ತಂದಾರಂತ. ನಮ್ಮಲ್ಲಿ ಎಲ್ಲರೂ ಕಾಯಿಪಲ್ಲೆ ವ್ಯಾಪಾರ ಮಾಡ್ತಾರೆ. ಹಾಗಾಗಿ ಹೆಚ್ಚೆಲ್ಲ ಯಾವ್ದು ಬೇಕಾದ ಇಲ್ಲಿ ತೊಗೊಂಬರ್ತಾರೆ. ಈಗ ನಾನು ಬೆಂಡೆಕಾಯಿ ಒಣಗಿ ಮಾಡಿ ಇಷ್ಟು ಬೆಂಡೆಕಾಯಿ ಒಣಗಿ ಮಾಡೋದೈತ್ರಿ. ಬಂದ್ರಿ. ಈ ಕಡೆ ಎಲ್ಲಾರ್ದು ನಾಷ್ಟ ಒಬ್ಬೊಬ್ಬರು ಜಳಕ ಆದಂಗೆ ನಡ್ದೈತ್ರಿ. ಈ ಕಡೆ ಅವ ಇವ್ರ ನಮ್ಮ ಸಣ್ಣ ಅವ ರೀ, ಗೊತ್ತೈತ್ರಿ. ಈಗ ನಾವು ನಾಷ್ಟ ಮಾಡ್ಲತ್ತೇವ್ರಿ. ಹುಡುಗರು ಒಬ್ಬೊಬ್ಬರು ಬರ್ಲಾತಾರ್ರಿ. ಬಂದಾರಿಗೆಲ್ಲ ಹಂಗೆ ಹಾಕಿ ಕೊಡ್ಲತ್ತನ್ರಿ. ಅಂತ ಈ ಕಡೆ ನಮ್ಮ ಅತ್ತೆಯವ್ರ ನಾಷ್ಟ ಮಾಡತ್ತಾರ್ರಿ. ನಾಷ್ಟ ಮಾಡೋನು ಬರ್ರಿ ಅವ್ರಿಗೆ ಹೇಳ್ಬೇಕ್ರಿ. ಬರ್ರಿ ಹಾಗಾದ್ರೆ ನಾನು ನಾಷ್ಟ ಮಾಡ್ತೇನೆ ರೀ. ನಮ್ಮ ದೊಡ್ಡ ಒಂದಿನ ಪೂಜೆ ನಡೆದೈತ್ರಿ. ನಮ್ಮ ಹುಡುಗರು ಒಬ್ಬೊಬ್ರು ಮಾಡ್ಲತ್ತಾರ, ಒಬ್ಬೊಬ್ರು ಜಳಕ ನಡೆದೈತ್ರಿ. ನಾಷ್ಟನೂ ಆಗೈತಿ. ಇವತ್ತು ರವಿವಾರ ಐತ್ರಿ, ಸೂಟಿ ಐತ್ರಿ. ಇಲ್ಲಾಂದ್ರೆ ಇವತ್ತಿಗೆ ಯಾರು ಇರಂಗಿಲ್ಲ ರೀ, ಎಲ್ಲರೂ ಹೋಗ್ತಾರೆ. ಬರ್ರಿ ನಾನು ನಾಷ್ಟ ಮಾಡ್ತೀನಿ. ಬೆಂಡೆಕಾಯಿ ಒಣಗಿ ಆಮೇಲೆ ಗೊಂಜಾಳ ರೊಟ್ಟಿ. ನಮ್ಮವ್ವ ಗೊಂಜಾಳ ರೊಟ್ಟಿ ಮಾಡತ್ತಾಳ ನೋಡ್ರಿ. ಗ್ಯಾಸ್ ಮ್ಯಾಗ ಚಾ ಐತಿ, ಒಲಿ ಮ್ಯಾಗ ರೊಟ್ಟಿ. ಗ್ಯಾಸ್ ಮ್ಯಾಗ ಈ ಕಡೆ ಒಣಗಿ ನಡೆದೈತ್ರಿ. ನಮ್ಮ ಆಯಿ ಏನೋ ಮಾಡತ್ತಾರ. ಈಗ ಸಂಜೆ 4 ಗಂಟೆ ಆಗೈತ್ರಿ. ಆಮೇಲೆ ಮಧ್ಯಾಹ್ನ ಎಲ್ಲರೂ ಹೋದ್ರೆ ಅವ್ರವ್ರ ರೊಟ್ಟಿಗೆ ಅಂದ್ರೆ ಕಾಯಿಪಲ್ಲೆ ವ್ಯಾಪಾರಕ್ಕೆ ಹೋದ್ರಿ ಎಲ್ಲರೂ. ಈಗ ಮನ್ಯಾಗ ಹುಡುಗರು ಅಷ್ಟು ಅದಾರ ನೋಡ್ರಿ. ಅವ್ವ, ನಾನು, ದೊಡ್ಡವ್ವ, ನಾನು, ಹುಡುಗರು ಅದಾರಿ. ಯಾರು ಆಡ್ಲಕ್ಕೆ ಹೋಗ್ಯಾರ. ಎಲ್ಲ ಆಗ್ಯಾರ. 4 ಗಂಟೆ ಆಗೈತ್ರಿ. ಈಗ 4 ಡ್ಯೂಟಿ ಶುರು ರೀ ಇಲ್ಲೂ. 4 ಭಾಂಡಿ. ಆಮೇಲೆ ನಾವು ಸಂಜೆ ಮಾಡೇ ರೀ. 100 ರೂಪಾಯಿ ಮಾಡೇವ್ರಿ. ಇವತ್ತು ರವಿವಾರ ಐತ್ರಿ.
ಅದಕ್ಕೆ ಇಟ್ಬಿಟ್ಟು ನಮ್ಮ ಬಟ್ಟೆ ಕಂಪ್ನಿ ಎಲ್ಲ ಮನ್ಯಾಗ ಇಟ್ಟಲ್ಲ ಅದಕ್ಕೆ ಇವು ನೋಡ್ರಿ ಪಿಲ್ಲಿ ಸಕತ್ ಹಿಡಿದು ಅರೇ ನಾಷ್ಟ ಇಟ್ಟು ಮಧ್ಯಾಹ್ನ ಇಟ್ಟಿರ್ತಾನ ಈ ಬಾಂಡೆ ನೋಡಿ ಇದನ್ನ ಇಟ್ಟಿರೋ ಬಿಟ್ಟಿದ್ರಿ ಹೆಣ್ಮಕ್ಳಿಗೆ ಬಿಟ್ಟಿದ್ದೀರಿ ಮಾಡ್ತೀವಿ ಆಸೆ ಬಂದೈತೆ ಯಾರು ಇರೋದ್ರಿ ಬಿಟ್ರಿ ಅವೆಲ್ಲ ಇಲ್ಲಿ ಹೊಲ ಐತಿ ನೋಡ್ರಿ ನಮ್ಮ ಮನೆ ಹೊಲ ಐತಿ ನೋಡ್ರಿ ಕಬ್ಬಿನ ಹೊಲ ಐತ್ರಿ ಅಲ್ಲಿ ಹೊಲದಾಗ ರೀ ಇಲ್ಲಿ ಹೊಲದಾಗ ಕಬ್ಬಿನ ಪಡ ಐತಿ ನಮ್ದೇನ ಅಲ್ರಿ ಮತ್ತೆ ಇದು ಮಂದಿದ ಐತ್ರಿ ನಮ್ದು ಅಲ್ಲಿ ಊರಾಗ ಐತಿ ಅದತ್ತ ನಮ್ದು ಹಾಗಾದ್ರೆ ಬಾಂಡೆ ಆಗೋತನ ಬಾಂಡೆ ಆದ್ಮ್ಯಾಗ ಮತ್ತೆ ಮಾತಾಡೋಣ್ರಿ ಈ ಕಡೆ ನೋಡ್ರಿ ಬಾಂಡೆ ಎಲ್ಲ ಒಳಗೆ ತೊಗೊಂಬಂದಿತ್ತು ಈಗ ಹುಡುಗರು ಇಲ್ಲಿ ಹಚ್ಚಲತ್ತಾರ ನೋಡ್ರಿ ಹಸಿ ಬಾಂಡೆ ಎಲ್ಲ ಕಪಾಟ್ದಾಗ ಹಚ್ಚನ್ರಿ ಅಂತ ಲಕ್ಷ್ಮಿ ಈ ಕಡೆ ಎಲ್ಲ ಕಸ ಅದ ಹುಡ್ಕೊಂಡು ಗ್ಯಾಸ್ ಇಟ್ಕೊಂಡು ಎಲ್ಲ ಸಂಜಿದಾಗ ಎಲ್ಲ ಒಳಗಿಂದು ಮಾಡ್ಯಾಡ್ರಕಿ ನಮ್ಮ ಮನ್ಯಾಗ ಐತ್ರಿ ರೇಣುಕಾದೇವಿ ನೋಡ್ರಿ ಪೂಜೆ ಎಲ್ಲ ಆಗಿತ್ತು ಮುಂಜಾನೇನ ಈಗ ಸಂಜೆಗೆ ದೀಪ ಅದ ಹಚ್ಚಿರ್ರಿ ಸೌದತ್ತಿ ರೇಣುಕಾ ಐತ್ರಿ ಈ ಕಡೆ ಸಂಜೆನೂ ಊಟದ ಹಾಕ್ತಾರೆ ಅವ್ರ ಒಳಗೆ ಬಂದ ಬಳಿಕ ಪೂಜೆ ಹೆಂಗೈತೆ ಅಂತ ಕಮೆಂಟ್ದಾಗ ಹೇಳ್ರಿ ಅಂತ ಈ ಕಡೆ ಎಲ್ಲ ಕಸಾದ ಹುಡ್ಕೊಂಡು ಲಕ್ಷ್ಮಿ ಕೆಲಸ ನೋಡ್ರಿ ಎಲ್ಲ ಒರೆಸೋದು ಸಿಕ್ಕೋದು ಈಗ ಫ್ರಿಜ್ ಎಲ್ಲ ಸಿಟ್ಕೊಳತ್ತಾಳ್ರಿ ಫರ್ಶಿ ಎಲ್ಲ ಒರೆಸ್ಕೊಂಡ್ರಿ ಈಗ ಫರ್ಶಿ ಒರೆಸಾದ ನಂತರ ಫ್ರಿಜ್ ಎಲ್ಲ ಸೇರ್ಕೊಂಡು ಎಲ್ಲ ಸ್ವಚ್ಛ ಮಾಡ್ಯಾಳ್ರಿ ಈ ಕಡೆ ಅಡುಗೆ ಕೂಲಾಗೆಲ್ಲನೂ ಸ್ವಚ್ಛ ಮಾಡಿ ಬಂದವು ನಾವು ಈ ಕಡೆ ಬಾಂಡೆ ತಿಕ್ಲಾತಿದ್ವಿ ಅವಾಗೆಲ್ಲ ಕಸಾದ ಹುಡ್ಕೊಂಡು ಎಲ್ಲ ಸ್ವಚ್ಛ ಹಸನ್ ಮಾಡ್ಯಾವ ನಡೆದೈತ್ರಿ ಸಂಜೆ ಅಡ್ಗೆ ಈಗ ಒಲೆ ಮೇಲೆ ಅಕ್ಕಿ ಹಾಕೀನಿ ಆಮೇಲೆ ಇವತ್ತು ಸಂಜೆ ನೀರು ಬರ್ತಾರೆ ಅಂದ್ರೆ ಒಂದು ದಿವ್ಸ ಬಿಟ್ಟು ಒಂದು ದಿವ್ಸ ಸಂಜೆ ನೀರು ಬರ್ತಾವೆ ನಾ ಬಾಂಡೆ ತಿಕ್ಕೊಂಡೆಲ್ಲ ಒಳಗೆ ಬಂದಿನಿ ಅವ್ರ ಬಾಂಡೆ ಅಂದ್ರೆ ನೀರು ತುಂಬಲಾಕ ಅವೆಲ್ಲ ತೊಳಿಲತ್ತಾರ ನೀರಿನ ಬಾಂಡೆಗಳೆಲ್ಲ ತೊಳಿಲತ್ತಾರು ಅಂತ ಸಂಜೆ ಹಂಗಾರೆ ಅರ್ಬಿಗಳು ಇರ್ತಾವೆ ಮುಂಜಾನೆ ನೀರು ಸಲಂಗಿನಂತ ಒಂದು ದಿವ್ಸ ಬಿಟ್ಟು ಒಂದು ದಿವ್ಸ ನೀರು ಬರ್ತಾವೆ ನೀರು ಬಂದು ಸಂಜೆ ಅರ್ಬಿನೂ ಒಗದು ಹಾಕ್ತಾರೆ ಹುಡುಗರು ಸಾಲಿ ಅರಿವನ್ರಿ ಆಮೇಲೆ ಪ್ಯಾಂಟ್ ಶರ್ಟ್ ಎಲ್ಲ ಹಂಗೆ ಇಟ್ಟಿರ್ತಾರೆ ನೀರು ಬರೋಣ ಒಗದು ಹಾಕ್ತಾರೆ ಈಗ ಹೊರಗೆ ಕೆಲಸ ಅವ್ರದ್ದು ಅದ ನಡೆದೈತೆ ರೀ ಆಮೇಲೆ ಈಗ ನಂದು ಅಡುಗೆ ನಡೆದೈತೆ ನೋಡ್ರಿ ಈಗ ಅಡುಗೆ ಏನು ಮಾಡ್ಬೇಕಂದ್ರೆ ಈಗಂತೂ ಅಕ್ಕಿ ಹಾಕ್ಯಾರ್ರಿ ಗೋಬಿ ಸಂಡಿಗೆ ಮಾಡ್ಬೇಕ್ರಿ ಈಗ ನೋಡ್ರಿ ಪುಟಾಣಿ ಕಾಳು ಸೋಸಿಟ್ಟೈತೆ ಮುಂಜಾನೆ ಆಮೇಲೆ ಗೋಬಿಸ್ ಗಡ್ಡೆ ತೊಗೊಂಡ್ರಿ ಇದೆಲ್ಲ ಮಾಡ್ದೈತ್ರಿ ನಾನೀಗ ಅಡುಗೆ ಮಾಡ್ತೀನಿ ಅಂದ್ರೆ ಮಧ್ಯಾಹ್ನದ ವಿಡಿಯೋನ ಅಂದ್ರೆ ಮಧ್ಯಾಹ್ನದಾಗ ವಿಡಿಯೋ ನಾ ಮಾಡೇ ಇಲ್ರಿ ಯಾಕಂದ್ರೆ ಅಡುಗೆ ಅಷ್ಟು ಮಾಡೀನಿ ಆಮೇಲೆ ಗುರ್ದನಿಗೆ ಯಾವುದೇ ನನಗೆ ಮೊಬೈಲ್ ಚಾರ್ಜ್ ಇದ್ದಿದ್ದಿಲ್ಲ ಆಮೇಲೆ ಚಾರ್ಜ್ ಹಾಕಿನಿ ಅಂತ ವಿಡಿಯೋನ ಮಾಡೇ ಇಲ್ರಿ ನಿಮ್ಗೆ ಹಂಗೆ ಶಾರ್ಟ್ ವಿಡಿಯೋದಾಗ ನಾ ಹಾಕಿದೆ ರೀ ನಮ್ಮ ಕುಟುಂಬ ಎಷ್ಟು ದೊಡ್ಡದೈತೆ ಅಂತ ಇದ್ರಾಗ ಇನ್ನೂ ಇಲ್ಲಂದ್ರು 5 ಜನ ಇಲ್ರಿ ಅಂದ್ರೆ ನಮ್ಮ ಸಣ್ಣವನ ಮಗಳ ನನ್ನ ಮಗ ಒಬ್ಬ ಆಮೇಲೆ ಊರಾಗ ಅದಾರ ಅವ್ರ ಮಗಳು ಅವ್ರು 3 ಜನ ರೀ ಆಮೇಲೆ ಅಣ್ಣ ಮತ್ತು ಅವಾಗ 5 ಜನ ಇಲ್ರಿ ಇನ್ನೂ ರೀ ಆವೇನ ಮೇಲೆ ನಮಗೆ ಫ್ಯಾಮಿಲಿ ಪೂರ್ಣ ಆಗ್ತದೆ ಈಗಂತೂ ಅದಾರ ಎಲ್ಲರೂ ಎಷ್ಟು ಮಂದಿ ಅಂತ ತೋರಿಸ್ಯಾರ ನಿಮ್ಗೆ ನೋಡಿ ನಾ ಸಂಜೆ ಅಡುಗೆ ಮಾಡ್ತೀನಿ ಆಮೇಲೆ ಲಕ್ಷ್ಮಿ ಅವ್ವ ಹೊರಗೆ ಅಡುಗೆನದು ಮಾಡ್ಲತ್ತಾರ್ರಿ ನಮ್ಮ ಸೃಷ್ಟಿ ಈಗ ಮುಂಜಾನೆ ನೋಡ್ರಿ ಯಾಕೆ ವಿಡಿಯೋದಾಗ ಕಾಣಿಸಿಲ್ಲ ಅಂದ್ರೆ ರೀ ಆಕೆಗೆ ಆರಾಮಿಲ್ಲ ರೀ ನಾನು ಮಲ್ಕೊಂಡಾಡ್ರಿ ಆಕಿ ಆಯ್ತು ರೀ ನಾನು ಅಡುಗೆ ಮಾಡ್ತೀನಿ ರೀ ಈಗ ನಮ್ಮ ಲಕ್ಷ್ಮಿ ಅಲ್ಲಿ ಊರಾಗ ಅದಾಡ್ರಿ ಅವ ಅವ್ರ ಮಗಳ 2ನೇ ನಂಬರ್ 3ನೇ ನಂಬರ್ದಕ್ಕಿ ಹಾಸ್ಟೆಲ್ ಕದಾಡ್ರಿ ಸೋತು ಆಮೇಲೆ ಸೃಷ್ಟಿ ಆಕಾಶ್ ಇವ್ರು 4 ಜನ ಆ ಒಂದು ಮಕ್ಳು ರೀ ಆಮೇಲೆ ಹಸಿ ಸಬ್ರಾಣ್ ಸ್ವಪ್ನಿಯಲ್ಲಿ ಇವ್ರು ನನ್ನ ಮಕ್ಕಳು ಆಮೇಲೆ ಸಣ್ಣವನ ಮಕ್ಕಳು ರೇಷ್ಮಾ ಅಂತ ಹೋಗೋಣ ದೊಡ್ಡವ್ರ ಮಕ್ಕಳು ನಾವೆಲ್ಲರೂ ಕೇಳ್ಕೊರಿ ನೀವು ಅಷ್ಟು ಇವೆಲ್ಲ ಏನದವ್ರಲ್ಲ ಇವೆಲ್ಲ ಅವ್ರೂ ಮಕ್ಕಳು ದೊಡ್ಡವರ ಮಕ್ಕಳು ಹಾಗಾದ್ರೆ ಬರ್ರಿ ನಾನು ಅಡುಗೆ ಮಾಡ್ತೇನೆ ರೀ ನಾನೀಗ ಅಡುಗೆ ಜೋಡಣ ಮಾಡ್ಲತ್ತೇನೆ ರೀ ಈ ಕಡೆ ಒಲೆ ಮ್ಯಾಗ ಅನ್ನ ಮಾಡಿ ಇಟ್ಟೇನಿ ರೀ ಅಕ್ಕಿ ಹಾಕಿನಿ ಅದಾದ ಬಳಿಕ ಈ ಕಡೆ ಕೋಬಿಸ್ ಎಲ್ಲ ಸಣ್ಣ ಕಟ್ ಮಾಡ್ಕೊಳತ್ತೇನೆ ನೋಡ್ರಿ ನಾವು ಇದಕ್ಕೆ ಕೋಬಿಸ್ ಹತ್ತೀವಿ ನೀವೇನತ್ತೀರಿ ಅಂತ ಕಮೆಂಟ್ದಾಗ ತಿಳಿಸ್ರಿ ಈಗ ನಾ 5-6 ಗಡ್ಡೆ ಅದ ನೋಡ್ರಿ ಸಣ್ಣ ಸಣ್ಣ ಫ್ಯಾಮಿಲಿ ದೊಡ್ಡದೈತೆ ರೀ ನಮ್ಗೆ ಅಂತ ಯಾವುದಕ್ಕಾಗಲಿ ಮಾಡ್ರಿ ಬಕ್ಕಳ ಮಾಡ್ಬೇಕಾಗ್ತದೆ ರೀ ನೋಡಿರಿ ಎಷ್ಟೊಂದು ಆಗೈತೆ ರೀ ಈಗ ಕೋಬಿಸ್ ಸಣ್ಣ ಕಟ್ ಮಾಡ್ಕೊಂಡಿನಿ ಆಮೇಲೆ ಬಟಾಣಿ ಕಾಳನ್ನು ಹುರ್ಕೊಂಡು ತೊಗೊಂಡು ಮಾಡ್ಲಾತೀನಿ ರೀ ಇನ್ನು ರೊಟ್ಟಿ ಅವೆಲ್ಲ ಮಾಡೋದೈತೆ ರೀ ಎಲ್ಲರೂ ಬರ್ತಾರೆ 9
10ಕ್ಕೆ ಬರ್ತಾರೆ. ಅಡುಗೆ ಮಾಡ್ಲಕ್ಕೆ ಕೂತ್ರೆ ಏನು ಭಾಳ ಹೊತ್ತು ಹತ್ತಂಗಿಲ್ಲ ರೀ. ಈಗ ನಮ್ಮ ಕೈಯಾಗ ಎಲ್ಲ ಲಕ್ಷ್ಮಿನೂ ಮಾಡಾಕಿರ್ತಾಳೆ ರೀ, ಅವನು ಇರ್ತಾವೆ. ಅದಕ್ಕೆ ಜಲ್ದಿ ಆತತ್ ರೆಡಿ, ಲೇಟ್ ಮಾಡಿ ಹಾಕಿರ್ವಿ. ಅವರೆಲ್ಲ ಬರ್ತಾರೆ ಒಂದು 10 ಗಂಟೆ. ನಮಗೆ ಊಟ ಆಗ್ಬೇಕಾದ್ರೆ 11 ಗಂಟೆ ಆಗ್ತದೆ ರೀ. ಈ ಕಡೆ ನನ್ನ ಅಡುಗೆದೆಲ್ಲ ಮಾಡೋದಾಗಿತ್ತು. ರೊಟ್ಟಿ ಮಾಡತ್ತಂದು ನೋಡ್ರಿ. ಹುಡುಗರೆಲ್ಲ ಒಬ್ಬೊಬ್ಬರಾಗಿ ಒಂದು ಊಟ ಮಾಡ್ಲತ್ತಾರೆ. ಈಗ ಆಗೈತ್ರಿ 9 ಗಂಟೆ ಟೈಮ. ಆಮೇಲೆ ಅಡಿಗೆಲ್ಲ ಆಗೈತ್ರಿ. ಮತ್ತು ಊಟ ಮಾಡ್ಲಕತ್ತಾರ ನೋಡ್ರಿ ಎಲ್ಲರೂ. ಹಾಂ, ನಮ್ಮ ಆಯಿ ಅಜ್ಜ ಊಟ ಮಾಡತ್ತಾರ್ರಿ. ಅವ ಆಮೇಲೆ ಈ ಕಡೆ ದೊಡ್ಡವ ಕೂತಾರ್ರಿ ಒಲಿ ಮುಂದೆ. ಬರ್ರಿ ಲಕ್ಷ್ಮಿ ಬರ್ರಿ ಊಟ ಮಾಡ್ಬರ್ರಿ. ಇವತ್ತು ಅಡ್ಗೆ ನೋಡ್ರಿ, ಬಟಾಣಿ ಕಾಳು ಒಣಗಿ, ಕೋಬೀಸ್ ಒಣಗಿ, ಆಮೇಲೆ ಗೊಂಜಾಳ ಹಿಟ್ಟು ಮಿಕ್ಸ್ ಐತಿ. ಇಲ್ಲ ಬರ್ರಿ ಊಟ ಮಾಡೋಣ್ರಿ. ಸಣ್ಣ ಬರ್ರಿ ಊಟ ಮಾಡೋಣ್ರಿ ಎಲ್ಲರೂ. ಈಗ ಎಲ್ಲರೂ ಹುಡುಗರ್ದು ಊಟ ಆಗೈತ್ರಿ. ಲಕ್ಷ್ಮಿ ಹೋಗ್ಬೇಕು ಉಳಿದೇವು ನಮ್ಮ ಜೋಡಿ ಕೂತಾಳ್ರಿ. ನಮ್ಮ ಯಜಮಾನ್ರಿ ಇನ್ನೂ ಬರಾರ್ದಾರ್ರಿ, ನಾನು ಕೂತೇನ್ರಿ. ಈಗ ನಾವೆಲ್ಲರೂ ನಾವು ಒಲಿ ಮುಂದೆ ಕೂತೀವ್ರಿ. ಊಟ ಮಾಡೋಣ ಬರ್ರಿ. ಈ ಕಡೆ ನೋಡ್ರಿ, ಈಗ ಬಂದ್ರಿ ಅವ್ರ. ಊಟ ಆಯಿತು. ಊಟ ಆದ ನಂತರ ಚಾ. ನಮ್ಮ ಮನ್ಯಾಗ ಒಂದು ರೂಲ್ಸ್ ಐತ್ರಿ, 9 ಆಗಲಿ 10 ಆಗಲಿ 12 ಆದ್ರೂ ಊಟ ಆದ ಬಳಿಕ ಚಾ ಬೇಕು. ಆಮೇಲೆ ನಿದ್ದೆ ಹತ್ತದಿಲ್ಲ ರೀ ನಮ್ಮ ಅತ್ತೆಯವ್ರಿಗೆ ಅಂತ ಇವ್ರಿಗೆ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಲ್ರಿ. ಮುಂದಿನ ವಿಡಿಯೋದಾಗ ಭೇಟಿ ಮಾಡೋಣ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಬಾಯ್ ಬಾಯ್, ಗುಡ್ ನೈಟ್ ಹೇಳ್ರಲ್ಲ. ಗುಡ್ ನೈಟ್.